ಅಪ್ರೂಪ್ತಂಗೆ ನಾನು ಕೆಣಗೆ ಇದೇ ಫಸ್ಟ್ ನಾವು ಸಂತೆ ಮಾಡ್ತಿರೋದು. ನಾನು ಹುಡ್ತಾಗ್ಲಿಂದ ಇವತ್ತೇ ನೋಡ್ತಿರೋದು. ತುಂಬಾ ದುಡ್ಡು ಅಂದ್ರೆ ಸಂತೆ ಮಾಡ್ಕೊಂಡು ಚೆನ್ನಾಗಿ. ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಹಣೆಗೆ ವಿಭೂತಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನಂಗೆ ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ಈ ಥರ ವಿಭೂತಿ ತೋರಿಸೋದಂದರೆ ತುಂಬಾ ಇಷ್ಟ. ಈಗ ಪೂಜೆ ಎಲ್ಲ ಮಾಡಿ ಬಂದಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ಡೇ ಎಲ್ಲ ಏನಾಗುತ್ತೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಬೆಳಿಗ್ಗೆನೇ ನಮ್ಮ ಮನೆ ಹತ್ರ ಹಾವು ನೋಡಿದ್ವಿ. ಕಿಟಕಿಲ್ಲ ಏನಿಲ್ಲ, ಕಿಟಕಿ ಒಳಗೆ ಬಂದ್ರೆ ಏನು ಮಾಡೋದು? ಈ ಜಾಗದಲ್ಲಿ ಸೇರ್ಕೊಂಡಿತ್ತು ಅವು. ಈ ಜಾಗದಲ್ಲಿ ಹೇಗಿತ್ತು ಅಂದರೆ ಚಿಕ್ಕಪ್ಪ ಶುಂಠಿ ಹಾಕೋದಕ್ಕೆ ಅಂತ ಶುಂಠಿ ಮೂಟೆನ ಇಲ್ಲಿ ಒಟ್ಟಿತ್ತು. ಅದೇನು ಮಾಡಿದ್ರು, ಇವತ್ತು ಬೆಳಿಗ್ಗೆ ಆಟೋದಲ್ಲಿ ತಂದು ಶುಂಠಿ ಹಾಕೋದಕ್ಕೆ ಅಂತ ತಾಂಡೋದ್ರು ಶುಂಠಿನ. ಆ ಚೀಲದೊಳಗೆ ಹಾವು ಸೇರ್ಕೊಂಡಿದೆ. ಬಂದ್ರೆ ನಮ್ಮ ಮನೆಗಿನ್ನೂ ಕಿಟಕಿ ಏನೂ ಕೂಡಿಸಿರ್ಲಿಲ್ಲ. ಇಲ್ಲಾದರೂ ಕಿಟಕಿ ಒಳಗೆ ರೂಮ್ ಒಳಗೆ ಬಂದು ಸೇರ್ಕೊಂಡಿದ್ರೆ ಏನು ಮಾಡಬೇಕಿತ್ತು ನಾವು. ಸೊ ಅದಕ್ಕೆ ತುಂಬ ಭಯ ಆಯಿತು. ಪುರಿಯವ್ರ ಮನೆ ಹತ್ರನೇ ಬಂದಿದ್ದರು. ಅಪ್ಪಾಜಿ ಪುರಿ ತಗೊಂಡ್ರು. ಪ್ರತಿ ಮಂಗಳವಾರ ನಮ್ಮ ಮನೆ ಮುಂದೆನೇ ಮಾರೋದಕ್ಕೆ ಬರ್ತಾರೆ ಪುರಿನ. ಈಗ ಅಮ್ಮ ತಿಂಡಿಗೆ ರೊಟ್ಟಿ ಮಾಡ್ತಾಯಿದ್ರು. ರೊಟ್ಟಿ ಹಾಗೆ ರೊಟ್ಟಿ ಜೊತೆಗೆ ಹೀರೆಕಾಯಿ ಚಟ್ನಿ ಮಾಡಿದ್ರು. ನನಗಂತೂ ರೊಟ್ಟಿ ಹೀರೆಕಾಯಿ ಚಟ್ನಿ ಅಂದರೆ ತುಂಬಾ ಇಷ್ಟ. ಈಗ ನಾನು ತಿಂಡಿ ತಿನ್ನೋಕೆ ಕೂತಿದ್ದೀನಿ. ಈಗ ಅತ್ತೆನೂ ಬಂದಿದ್ದರು ನೆನ್ನೆ ಸಂಜೆ. ಅದೇ ಹೇಳಿದ್ನಲ್ಲ ನಮ್ಮ ಅಪ್ಪಾಜಿ ಅಕ್ಕ ಅಂತ, ಅವರು ಬಂದಿದ್ದಾರೆ. ಅವರು ಮತ್ತು ನಮ್ಮ ಅಣ್ಣ ಬಂದಿದ್ದಾರೆ. ನಮ್ಮ ಮನೇಲಿ ರೊಟ್ಟಿ ಜಾಸ್ತಿ ಮಾಡ್ತಾನೆ ಇರ್ತೀವಿ. ವಾರದಲ್ಲಿ ಒಂದು 3-4 ದಿನ ರೊಟ್ಟಿನೇ ಇರುತ್ತೆ ಅಂತ ಹೇಳ್ಬೋದು. ಅಮ್ಮ ರೊಟ್ಟಿ ಆಗ್ತಾ ಇತ್ತು, ನಾನು ಮಾತಾಡ್ತಾ ಕೂತ್ಕೊಂಡು ತಿಂಡಿ ಕಂಪ್ಲೀಟ್ ಮಾಡಾಯಿತು. ನನಗೂ ಅಷ್ಟೇ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಇವತ್ತು ಅಷ್ಟೇ ತುಂಬ ಮಳೆ ಬರೋ ಥರ ಮೋಡ ಆಗಿತ್ತು. ಬಟ್ ಇದ್ದಕ್ಕಿದ್ದಂಗೆ ತುಂಬ ಗಾಳಿ ಶುರುವಾಯಿತು. ನೋಡಿ ಹೇಗೆ ಗಾಳಿ ಬೀಸಿದ್ರೆ ಸಖತ್ ಗಾಳಿ ಶುರುವಾಯಿತು. ಮರ, ತೆಂಗಿನ ಮರ ಎಲ್ಲ ಫುಲ್ ಅಲ್ಲಾಡ್ತಿದ್ದಾವೆ ಗಾಳಿಗೆ. ತುಂಬ ಗಾಳಿ ಬಂದಿದ್ದರಿಂದ ಮಳೆ ಏನು ಬರಲಿಲ್ಲ, ಹಾಗೆ ಮೋಡ ಕರ್ಗೋಯ್ತು. 1 ಗಂಟೆ 1:15 ಈ ಥರ ಗಾಳಿ ಶುರುವಾಯಿತು. ನಾನು ಕಣಂಗಮ್ಮ ಇವತ್ತು ಬುಧವಾರದ ಹಳೆಬೀಡು ಸಂತೆಗೆ ಹೊರಟಿತ್ತು. ಹುಣ್ಸೆಹಣ್ಣು ಜಜ್ಜಿಟ್ಕೊಂಡಿತ್ತು. ಹುಣ್ಸೆಹಣ್ಣು ಮಾರಿ ಸಂತೆ ಸ್ವಾಮನ್ ತರೋದಕ್ಕೆ ಅಂತ. ಈಗ ಅಮ್ಮ ಸಂತೆಗೆ ಹೋಗಿದೆ, ಹಾಗಾಗಿ ಇವತ್ತು ನಾನು ಅಡುಗೆ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮನ ಮದುವೆಗೆ 26 ವರ್ಷ ಆದರೂ ನಮ್ಮಮ್ಮ ಸಂತೆಗೆ ಹೋಗಿರಲಿಲ್ಲ. ಬಟ್ ಈ ವರ್ಷ ಇಲ್ಲೋ ಅಂದರೆ ಅಪ್ಪಾಜಿಗೆ ಹುಷಾರಿಲ್ದಲ್ಲೇ ಇರೋ ಕಾರಣ ಅಮ್ಮ ಸಂತೆಗೆ ಹೋಗ್ತಿದೆ. ಮೊದಲೆಲ್ಲ ನಮ್ಮ ಅಜ್ಜಿ ಹೋಗೋದು, ಅದಾದಮೇಲೆ ನಮ್ಮ ಚಿಕ್ಕಪ್ಪ ಹೋಗೋದು, ಹಾಗೆ ಅಪ್ಪಾಜಿ ಹೋಗೋದು. ಈಗ ಅಪ್ಪಾಜಿಗೆ ಹುಷಾರಿಲ್ವಲ್ಲ, ಹಾಗಾಗಿ ಅಮ್ಮನೇ ಹೋಗೋಕ್ಕೆ ಶುರು ಮಾಡಿದ್ದಾರೆ. ಈಗ ಅಮ್ಮ ಸಂತೆಗೆ ಹೋಗಿತ್ತಲ್ಲ ಅಂತ ನಾನೀಗ ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಸೊಪ್ಪು ಹಾಗೆ ಬೇಳೆ ಎಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ತಪ್ಪಲಿಗೆ ಒಗ್ಗರಣೆ ಹಾಕ್ಕೊಂಡು ಬೆಂದಿರೋ ಸೊಪ್ಪು ಹಾಗೆ ಬೇಳೆನೆಲ್ಲ ಹಾಕ್ಕೊಂಡು ಈಗ ಅದಕ್ಕೆ ರುಬ್ಬಿರೋ ಖಾರ ಅಂತ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ ಖಾರನ ಸ್ವಲ್ಪನೂ ವೇಸ್ಟ್ ಮಾಡೋದಿಲ್ಲ. ಎಲ್ಲ ಚೆನ್ನಾಗಿ ನೀರು ಹಾಕಿ ತೊಳೆದು ಮತ್ತು ಆ ನೀರನ್ನು ಸಾಂಬಾರು ಇದ್ರೊಳಗೆ ಹುಯ್ತೀನಿ. ಯಾವ ಸೊಪ್ಪಿನ ಸಾಂಬಾರು ಅಂದರೆ ದಂಟಿನ ಸೊಪ್ಪು, ತೊಗರಿಬೇಳೆ, ಹಾಗೆ ಸ್ವಲ್ಪ ಮೊಳಕೆ ಕಟ್ಟಿದ ಹುರುಳಿಕಾಳು ಇದ್ದು ಅದು, ಹಾಗೆ ಟೊಮೊಟೊ ಎಲ್ಲ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಇವತ್ತು ಆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಇನ್ನೊಂದು ದಿನ ಸೊಪ್ಪಿನ ಸಾಂಬಾರು ವೀಡಿಯೋನ ನಾನು ಶೇರ್ ಮಾಡ್ಕೊಳ್ತೀನಿ. ನಮ್ಮ ಹಳ್ಳಿ ಕಡೆ ಹೊಲದಲ್ಲಿ ಸಿಗೋ ಸೊಪ್ಪು ಇಕ್ಕೊಬಂದು ಸಾಂಬಾರು ಮಾಡಿದ್ರಂತೂ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವತ್ತು ಮಾಡ್ತಿರೋ ಸೊಪ್ಪು ಹಳೆಬೀಡಲ್ಲಿ ತಂದಿದ್ದು. ನೋಡಿ ಈಗ ಸಾಂಬಾರು ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದು ಕೂಡ ಅಷ್ಟೇ ಟೇಸ್ಟ್ ಚೆನ್ನಾಗೇ ಬಂದಿತ್ತು. ನಾವು ಸೊಪ್ಪಿನ ಸಾಂಬಾರು ಊಟ ಮಾಡೋವಷ್ಟು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಈಗಿನ್ನೇನು ಅಮ್ಮ ಬರೋ ಟೈಮ್ ಆಯಿತು. ಈಗ ಅಮ್ಮ ಸಂತೆಯಿಂದ ಬಂದರು ನೋಡಿ. ಅಪ್ರೂಪ್ತಂಗೆ ನಾನು ಕೆಣಗೆ ಇದೇ ಫಸ್ಟ್ ನಾವು ಸಂತೆ ಮಾಡ್ತಿರೋದು. ನಾನು ಹುಡ್ತಾಗ್ಲಿಂದ ಇವತ್ತೇ ನೋಡ್ತಿರೋದು. ತುಂಬಾ ದುಡ್ಡು ಅಂದ್ರೆ ಸಂತೆ ಮಾಡ್ಕೊಂಡು ಚೆನ್ನಾಗಿ. ಅಮ್ಮ ಸಂತೆಯಿಂದ ದ್ರಾಕ್ಷಿ, ಸೊಪ್ಪು ಹಾಗೆ ತರಕಾರಿನೆಲ್ಲ ತಂದಿದ್ರೆ, ಇನ್ನು ಉಳಿದಿರುವಂಥ ಐಟಮ್ಸ್ನ ದಿನಸಿ ಅಂಗಡಿಲಿ ತಂದಿದ್ದಾರೆ. ಏನೇನು ತಂದಿದೆ ಅಂತ ನೋಡೋಣ ಬನ್ನಿ. ನಾನು ನಮ್ಮ ಅಜ್ಜಿ ಜೊತೆ ಅಂತೂ ತುಂಬ ಸಲ ಸಂತೆಗೆ ಹೋಗಿದ್ದೀನಿ. ಅಮ್ಮ ಮತ್ತು ಸಂತೆಯಿಂದಲೂ ದಂಟಿನ ಸೊಪ್ಪನ್ನೇ ತಂದಿದೆ. ಅಪ್ಪ ಮೆಂತ್ಯ ಸೊಪ್ಪು ತರೋಕ್ಕಾಗ್ತಿರ್ಲಿಲ್ವ, ಬರೀ ಮತ್ತೆ ದಂಟಿನ ಸೊಪ್ಪನ್ನೇ ತಂದಿದೆಯಲ್ಲ ಅಂತ ಹೇಳ್ತಿತ್ತು. ಹಾಗೆ 100 ರೂಪಾಯಿಗೆ 6 kg ಅಂತ ಈರುಳ್ಳಿ ತಂದಿದೆ ಸಂತೆಲಿ. ಅದರಲ್ಲೂ ದುಡ್ಡು ಶಾರ್ಟೇಜ್ ಆಗಿ ಅರ್ಧ ಸಾಮಾನು ತಂದಿದೆ. ಇದ್ರಲ್ಲಿ ಅರ್ಧ ಅಷ್ಟೇ ತಂದಿರೋದು. ಅರ್ಧ ಕಣ್ಮಗ ಇಲ್ಲ ಯಾವ್ರು ಅಂತ ನಾನು ನಿಂತ್ಕೊಂತ ನಾಗಣ್ಣನ್ಗಂಗನ್ನ 200 ರೂಪಾಯಿ ಕೊಂಡಗಣ ಅಲ್ಲೇನೆ. ನನ್ನ ತನಕ ಖಾಲಿ ಆಯ್ತು ಅಂತ ಅವಾಗ ಬರ್ಸು ಕೊಡುವಂತೆ ಅಂತು. ಅವಾಗ ಯಾವರು ಅಂತು ಕಟಾಳಿಂದ ಅವಾಗ 100 ರೂಪಾಯಿ ಸಾಲ ನಿಂತ್ರ ಜಗಣ್ಣ 100 ರೂಪಾಯಿಗೆ 6 kg ನೀರುಳ್ಳಿ ಸಂತೆ ಒಳಗೆ. ಆಮೇಲೆ
ಆಮೇಲೆ ಎಲೆ ಅಡಿಕೆ ತಂದಿದ್ದೀವಿ ನೋಡಿ. ಎಲೆ ಅಡಿಕೆ ನಮ್ಮ ಅವ್ವ ಇಲ್ಲಾಂದ್ರೂ ನಮ್ಮ ಮನೆಗೆ ನಾವು ಎಲೆ ಅಡಿಕೆ ತರ್ತೀವಿ. ಯಾಕೆಂದರೆ ಅಪ್ಪಾಜಿನೂ ಒಂದೊಂದು ದಿನ ಹಾಕ್ಕೊಳ್ಳುತ್ತೆ. ಹಾಗೆ ಸಂತೆಯಿಂದ ಎಲೆ ಅಡಿಕೆ ತಂದರೆ ಅದು ಲಕ್ಷ್ಮೀನ ತಂದ ಹಾಗೆ ಅಂತ ಕೆಲವರು ಹೇಳ್ತಾರೆ. ಹಾಗೆ ತರಕಾರಿ ತಂದಿದ್ದಾರೆ, ಕ್ಯಾರೆಟು, ಬೀಟ್ರೂಟು, ಹಾಗೆ ಗೆಡ್ಡೆಕೋಸು, ಸೌತೆಕಾಯಿ ತಂದಿದ್ದಾರೆ. ತಂದಿರೋದು ಉದ್ದಿನಬೇಳೆ ಅರ್ಧ kg ತಂದಿರೋದು, 1/4 kg ಬೆಲ್ಲ 1 kg ಬರ್ತಿದೆ. ಇದೆಷ್ಟು? ಅರ್ಧ kg ಚೀಟಿ ಕೊಡ್ಲಲ್ಲ ಅವ್ರಿಗೆ. ಉಪ್ಪಿಟ್ಟಿನ ರವೆ ಅರ್ಧ kg ಇಲ್ಲ, ಕ್ಯಾನ್ಸಲ್. ಹುಣಸೆಹಣ್ಣು 13 kg ಆಯ್ತಂತೆ. ಕೆಜಿಗೆ 55 ರೂಪಾಯಿ, ಟೋಟಲ್ 700 ರೂಪಾಯಿ ಆಗಿದೆ. ಅದರಲ್ಲಿ ದಿನಸಿ ಸಾಮಾನಿಗೆ 200 ರೂಪಾಯಿ ಶಾರ್ಟೇಜ್ ಆಯಿತು ಅಂತ ನಿಲ್ಸಿ ಬಂದಿದೆ. 1/4 kg ತಂದಿತ್ತು, ಅರ್ಧ kgಗೆ ದುಡ್ಡಿಲ್ಲ ಅಂತ. ದಿನಸಿ ಅಂಗಡಿಯಿಂದ ಇಷ್ಟು ಸಾಮಾನು ತಂದಿದೆ, ಒಂದೊಂದು ಬಿಟ್ಟು ಬಂದಿದೆ, ಹಾಗೆ ಕೆಲವೊಂದೊಂದು ಅರ್ಧ ತಂದಿದೆ. ದುಡ್ಡು ಶಾರ್ಟೇಜ್ ಆಯಿತು ಅಂತ 200 ರೂಪಾಯಿ ನಿಲ್ಸಿ ಬಂದಿದೆ. ಈಗ ಸಂಜೆ ಆಗಿದೆ. ಸಂಜೆ ಆದ ತಕ್ಷಣ ನಾನು ಪೂಜೆನೆಲ್ಲ ಮುಗಿಸಿ ಈಗ ಎಲ್ರಿಗೂ ಕಾಫಿ ಇಡೋದಕ್ಕೆ ಅಂತ ಒಳಗೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಪುರಿಯವ್ರು ಬಂದಿದ್ರು ಅಂತ ಹೇಳಿದ್ನಲ್ಲ, ಅಪ್ಪ ಪುರಿ ತಗೊಂಡಿತ್ತು. ಹಾಗಾಗಿ ಅಮ್ಮ ಪುರಿನ ಒಗ್ಗರಣೆ ಚರ್ಮುರಿ ಮಾಡ್ತಾಯಿದ್ದಾರೆ. ನಾನಿಲ್ಲಿ ಬೆಲ್ಲದ ಕಾಫಿ ಇಟ್ಟಿದ್ದೆ. ನಮ್ಮಲ್ಲಿ ಬೆಲ್ಲದ ಕಾಫಿನೇ ಕುಡಿಯೋದು, ಸಕ್ಕರೆ ಕಾಫಿ ಕುಡಿಯೋದಿಲ್ಲ. ಈಗ ಒಗ್ಗರಣೆ ಎಲ್ಲ ಮಾಡಾಗಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಪುರಿನ ಅಪ್ಪಾಜಿ, ಅಣ್ಣ, ಹಾಗೆ ನಾನು, ಅಮ್ಮ ಕುತ್ಕೊಂಡು ತಿಂತಾಯಿದ್ವಿ. ನನಗೇನಷ್ಟು ಪುರಿ ಇಷ್ಟ ಆಗಲ್ಲ, ಬಟ್ ತಿಂತಾಯಿದ್ದೀನಿ. ಮೊದಲೆಲ್ಲ ನಮ್ಮವ್ವ ಎಲ್ರಿಗೂ ಪುರಿ ಹಂಚ್ಕೊಡೋದು. ಮೊದಲೆಲ್ಲ ನಮ್ಮವ್ವ ಈ ಥರ ಬುಧವಾರ ಸಂತೆಗೆ ಹೋಗುವಾಗ ಸಂತೆ ಸಾಮಾನು ಜೊತೆಗೆ ಪುರಿ ಗಂಟಂತೂ ಇರಲೇಬೇಕು. ಪ್ರತಿ ಬುಧವಾರ ನಮ್ಮ ಮನೇಲಿ ಈ ಥರ ಚರ್ಮುರಿ ಒಗ್ಗರಣೆ ಮಾಡಲೇಬೇಕು. ಇಲ್ಲಾಂದರೆ ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ತುಂಬ ಬೈಯೋರು. ಈಗ ಪುರಿ ತಿಂದಾಯಿತು. ಈಗ ನೋಡಿ, ಅಮ್ಮ ಪುರಿ ತಿಂದಾದ್ಮೇಲೆ ಊಟ ಮಾಡೋದು ಇನ್ನೂ ಲೇಟ್ ಅಂತ ಅಮ್ಮ, ಅತ್ತೆ, ಹಾಗೆ ಅಪ್ಪಾಜಿ ಮಲ್ಕೊಂಡು TV ನೋಡ್ತಾ ಇದ್ದಾರೆ. ಹೇಗಿದ್ರು ನಮ್ಮಲ್ಲಿ ಊಟ ಮಾಡೋದು 10-10:30 ಆಗುತ್ತೆ. ಈಗ ಊಟ ಎಲ್ಲ ಕಂಪ್ಲೀಟ್ ಆಯಿತು, ಟೈಮ್ 11 ಆಯಿತು. ಹಾಗಾಗಿ ಎಲ್ಲರೂ ಮಲ್ಕೊಳ್ತಾ ಇದ್ದೀವಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.